ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆಯು ಬಲವಾಗಿಲ್ಲ. ಇದ್ದಿದ್ದರೆ ಪ್ರಧಾನಿ ಮೋದಿ ಮತ್ತು ಮುಖ್ಯಮಂತ್ರಿ ಯೋಗಿ ಜೈಲಲ್ಲಿ ಇರುತ್ತಿದ್ದರು ಎಂದು ಪುರಿ ಜಗದ್ಗುರು ಶಂಕರಾಚಾರ್ಯ ನಿಶ್ಚಲಾನಂದ ಸರಸ್ವತಿಯವರು ಹೇಳಿದ್ದಾರೆ. ಪುರಿ ಶಂಕರಾಚಾರ್ಯರು ಈ ವಿವಾದದ ಹೇಳಿಕೆ ನೀಡಿರುವುದಷ್ಟೇ ಅಲ್ಲ, ಇನ್ನೊಂದು ಮಾತನ್ನು ಹೇಳಿದ್ದಾರೆ. ಭಯೋತ್ಪಾದಕನೊಬ್ಬನನ್ನು ಶಂಕರಾಚಾರ್ಯರಾಗಿ ನೇಮಕ ಮಾಡಿ ಕುಳ್ಳಿರಿಸುವಲ್ಲಿ ಯೋಗಿ ಆದಿತ್ಯನಾಥನ ಪಾತ್ರವಿದೆ ಎಂದು ಅವರು ಆಪಾದಿಸಿದರು. ಉತ್ತರಾಖಂಡದ ಜ್ಯೋತಿರ್ಮಠದ ಶಂಕರಾಚಾರ್ಯರಾಗಿ ಅವಿಮುಕ್ತೇಶ್ವರಾನಂದ ಸರಸ್ವತಿ ನೇಮಕವನ್ನು ಪುರಿ ಶಂಕರಾಚಾರ್ಯರು ಸುಪ್ರೀಂ ಕೋರ್ಟಿನಲ್ಲಿ ಕೂಡ ಪ್ರಶ್ನಿಸಿದರು. ಅವಿಮುಕ್ತೇಶ್ವರಾನಂದ ನಕಲಿ ಸ್ವಾಮಿಯಾಗಿದ್ದು ಕೊಲೆ, ಅಪಹರಣದಂತಹ ಕೃತ್ಯಗಳಲ್ಲೂ ಈಡುಕೊಂಡಿದ್ರು ಎಂದು ಪುರಿ ಶಂಕರಾಚಾರ್ಯರು ಆಪಾದಿಸಿದ್ದಾರೆ. ಮಹಾಕಾಳೇಶ್ವರ ದೇಗುಲ ಕಾರ್ಯಕ್ರಮದ ಬಳಿಕ ಪತ್ರಕರ್ತರ ಜೊತೆಗೆ ಮಾತನಾಡುತ್ತಾ ಅವರು ಈ ಮಾತು ಹೇಳಿದರು.